ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಬೀಟ್ರೂಟ್ ರೈಸ್ ರೆಡಿ ಇದೆ, ಬಾಕ್ಸ್ಗೆ ಕಳಿಸಿ ಪೂಜೆ ಎಲ್ಲ ಆದಮೇಲೆ ಇವಾಗ ಮಗಳನ್ನೂ ರೆಡಿ ಮಾಡಿ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ಗಾಳಿ ಇತ್ತು, ಒಂದು ಸೆಕೆಂಡ್ ಹಾಫ್ ಬಿಸಿಲು ಬರ್ತಾ ಇತ್ತು ಸ್ವಲ್ಪನೇ. ಸೊ ನಿನ್ನೆ ಎಲ್ಲ ಸ್ವಲ್ಪ ಒಗ್ದಿದ್ದ ಬಟ್ಟೆನೆಲ್ಲ ಎತ್ತಿಟ್ಕೊಂಡು ಕ್ಲೋಸ್ ಮಾಡಿಕೊಂಡು ತೊಗೊಂಡು ಬಂದೆ. ಕೆಳಗೆ ತೊಗೊಂಡು ಬಂದು ಮಡಚಿಟ್ಕೊಳ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಕೆಳಗಡೆ ಮಡಚಿಡುವಾಗಲೂ ಕಿತ್ತಾಕ್ಬಿಡ್ತಾಳೆ, ಹಾಗಾಗಿ ಅಲ್ಲೇ ಮಡಚಿಟ್ಕೊಂಡು ಬರ್ತೀನಿ. ಸೊ ಅವಳು ಏನಾದರೂ ಬ್ಯುಸಿಯಾಗಿ ಏನಾದರೂ ಮಾಡ್ತಿದ್ದಾಗ ಅಷ್ಟೇ ಕೆಳಗಡೆ ತೊಗೊಂಡು ಬರೋಕ್ಕೆ ಸಾಧ್ಯ. ಆ್ಯಂಡ್ ಎಷ್ಟು ಕೆಲವೊಂದು ಸಲ ತೀಟೆ ಮಾಡ್ತಾನೆ ಇರ್ತಾರೆ. ಸೊ ಅವಳನ್ನು ಯಾವಾಗ ಸ್ಕೂಲಿಗೆ ಕಳಿಸ್ತೀನಿ ಅನ್ನೋ ಅಷ್ಟು ತೀಟೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸಣ್ಣ ಪುಟ್ಟದ್ದು ಏನೇ ಆಗಲಿ ಸ್ವಲ್ಪ ಬಿಟ್ಸ್ ಕೂಡ ತೋರಿಸ್ತೀನಿ ಏನೇನು ತೀಟೆ ಮಾಡ್ತಾಳೆ ಅಂದರೆ, ಒಂದು ದೇವ್ರ ಮನೆಗೆ ಹೋದರೆ ಅಲ್ಲೂ ಕೂಡ ಕಡ್ಡಿ ತಿನ್ನೋದಾಗಲಿ, ಮ್ಯಾಚ್ ಬಾಕ್ಸ್ ತಿನ್ನೋದು, ಕುಂಕುಮ ಚೆಲ್ಲೋದು ಇದೆಲ್ಲ ಮಾಡ್ತಾಳೆ. ಇನ್ನು ಹಾಲಲ್ಲಂತೂ ಎಲ್ಲ ಸಾಮಾನು ಎಳೆದಿಟ್ಟಿರ್ತಾಳೆ. ಟೆರೆಸ್ಗೆ ಹೋದರೆ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿರ್ತಾಳೆ. ಆ್ಯಂಡ್ ನಮಗೆ ಅವಳನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಆಲ್ಮೋಸ್ಟ್ ತುಳಸಿ ಗಿಡ ಆಗಲಿ, ವೀಳ್ಯದೆಲೆ ಗಿಡ ಆಗಲಿ ಎಲ್ಲ ಅವಳೆ ತಿಂದ್ಬಿಟ್ಟಿರ್ತಾಳೆ. ಆ್ಯಂಡ್ ನಾವು ಒಂದು ಸಲ ಅದನ್ನು ಕಾಪಿ ಮಾಡಿಬಿಡ್ತಾಳೆ. ಏನಾದರೂ ತೊಗೊಂಡು ತಿಂದ್ಕೊಂಡು ಬಾಯಿಗೆ ಹಾಕ್ಕೊಳ್ಳೋದು ನೋಡಿಬಿಟ್ರೆ ಅದನ್ನು ನಾವು ಕೇಳಿ ಆಮೇಲೆ ಲೀವ್ಸ್ ಕೊಡ್ತಾಳೆ. ನಾವು ತಿಂದರೆ ಪ್ಲ್ಯಾಂಟನ್ನು ಅವಳು ತಿನ್ನೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಬೇಡ ಬಿಸಾಕು ಅಂದರೆ ಅವಳು ಬಿಸಾಕ್ತಾಳೆ. ಸೊ ಸೇಮ್ ಒಂದು ಸಣ್ಣದಿಂದ ಹಿಡಿದು ನಮ್ಮನ್ನು ಕಾಪಿ ಮಾಡ್ತಾನೆ ಇರ್ತಾರೆ. ಸೊ ಹುಷಾರಾಗಿರಬೇಕು. ಹಾಗೆ ಇನ್ನು ರೂಮಲ್ಲೂ ಅಷ್ಟೇ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಎಳ್ದಾಕ್ಬಿಟ್ಟಿರ್ತಾಳೆ. ಹಾಗಾಗಿ ಟೆರೆಸ್ ಮೇಲೆ ಸ್ವಲ್ಪ ಹಾಗೆ ಆಟಾಡ್ಸ್ಕೊಂಡು ನೀರು ಹಾಕು ಅಂದರೆ ನೀರೆಲ್ಲ ಮೈ ಮೇಲೆ ಸುರ್ಕೊಂಡು ಬಿಟ್ಟಿರ್ತಾಳೆ. ಸೊ ಅವಳಿಗೂ ಸ್ಕೂಲ್ ಶುರು ಆದರೆ ಅವನ ಜೊತೆ ಕಳಿಸ್ಬೋದು ಅನ್ನೋಷ್ಟು ಅಪ್ಸೆಟ್ ಆಗೋಗ್ಬಿಡುತ್ತೆ ಒಂದೊಂದು ಸಲ. ಸೊ ಸ್ಟೋರ್ ರೂಮ್ ಆರ್ ನಮ್ಮ ಟ್ಯಾಂಕ್ ರೂಮ್ ಇದು ಆಲ್ಮೋಸ್ಟ್ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಪ್ಲ್ಯಾನ್ಸ್ ಆರ್ಡ್ರ್ ಮಾಡಿರೋದಾಗಲಿ, ವೇಸ್ಟ್ ಆಗಲಿ, ಆ ಬ್ರೌನ್ ಕವರ್ಸ್ದು ಮತ್ತು ಮಗುದು ಬೇಡದೇ ಇರೋ ಆಟ ಸಾಮಾನಾಗಲಿ, ಬೇಕಾಗಿರೋದು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ್ಯಂಡ್ ಈ ಸೈಡ್ ಅಂತೂ ಆಫೀಸಿನ ಲ್ಯಾಪ್ಟಾಪ್ ಇದೆ, ನಮ್ಮ ಲ್ಯಾಪ್ಟಾಪ್ ಇದೆ, ಆಫೀಸ್ದು ತೊಗೊಂಡು ಹೋಗಿದ್ದಾರೆ ಆಲ್ರೆಡಿ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಇಲ್ಲೇ ಕುತ್ಕೊಂಡು ಅವರು ಯೂಶ್ವಲಾಗಿ ವರ್ಕ್ ಮಾಡೋದು. ಈ ರೂಮ್ನ ನಾನು ತೋರಿಸಿರಲಿಲ್ಲ. ಆ್ಯಂಡ್ ಇಲ್ಲಿ ಅಂತೂ ಫುಲ್ಲು, ಯಾಕಂದರೆ ಫುಲ್ ಡಂಪಿಂಗ್ ಆಗೇ ಇದೆ. ಸೊ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಕಾಲ ಹತ್ರ ಇಟ್ಕೊಳ್ಳೋ ಆಕ್ಯುಪೆಂಚರ್ ಲೆಗ್ದು ಸೀಟ್ ಅನ್ಬೋದು. ಆ್ಯಂಡ್ ಇದು ಕೂಡ ಆಕ್ಸೆಂಚರಲ್ಲಿ ಕೊಟ್ಟಿರೋಂಥ ಟೇಬಲ್ಲು. ಓದ್ಕೊಳ್ಳೋಕ್ಕಾದರೂ ಆಗುತ್ತೆ, ಲ್ಯಾಪ್ಟಾಪ್ ಇಟ್ಕೊಂಡು ಬರ್ಕೊಳ್ಳೋಕ್ಕಾದರೂ ಆಗುತ್ತೆ ಯೂಸ್ ಮಾಡೋದಕ್ಕೆ. ಸೊ ಎಲ್ಲನೂ ಆಲ್ಮೋಸ್ಟ್ ಎತ್ತಿಡೋಣ ಅಂತ ಬಂದೆ. ಹಾಗೆ ಗಣೇಶ ಇದೆ ಸ್ಟಾರ್ಟಿಂಗ್, ಮತ್ತು ನಿಮ್ಮ ಪ್ಲ್ಯಾನ್ಸಿಗೆ ಬೇಕಾಗಿರೋಂತಹ ಕೆಲವೊಂದು ಪೆಸ್ಟಿಸೈಡ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ಆ್ಯಂಡ್ ಬೇಡದೇ ಇರೋ ಮೌಸ್ ಆಗಲಿ, ಆಟ ಸಾಮಾನಾಗಲಿ, ಶೆಲ್ಲು ಯೂಸ್ ಮಾಡಿಲ್ಲದೆ ಇರೋದು, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಂದ್ರೆ ಎಲ್ಲ ಮೇಲಿದೆ. ಆ್ಯಂಡ್ ಕೆಳಗಡೆ ಆಲ್ಮೋಸ್ಟ್ ಅವ್ರ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೆಲವೊಂದು ಇಲ್ಲೇ ಇಟ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಯೂಶ್ವಲಾಗಿ ಬ್ಯಾಗಲ್ಲಿರುತ್ತೆ. ಆ್ಯಂಡ್ ಸಮ್ ರಿಲೇಟೆಡ್ ಹಳೆ ಆಫೀಸ್ದಾಗಿರ್ಬೋದು, ಏನಾದರೂ ಬರ್ಕೊಂಡಿರೋದಾಗಿರಲಿ, ನೋಟ್ಸ್ ಆಗಲಿ ಅವ್ರು ಇಲ್ಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ನಾನು ಕೂಡ ಕೆಲವೊಂದು ಸಲ ಎಡಿಟಿಂಗ್ ಇಲ್ಲೇ ಮಾಡ್ಕೊಂಡಿರ್ತೀನಿ ಟೈಮ್ ಸಿಕ್ಕಿದಾಗ. ಅಂಡ್ ಎಷ್ಟು ತೀಟೆ ಮಾಡ್ತೀನಿ ಅಂದರೆ ನಾವು ಏನು ಮಾಡ್ತಿರ್ತೀವೋ ಎಲ್ಲ ತೆಗೆದು ನೋಡಬೇಕು. ಬಾಲ ಥರ ಹಿಂದೆನೇ ಬರ್ತಿರ್ತಾರೆ ಮಕ್ಕಳು. ಆ್ಯಂಡ್ ಇದು ಲಾಲ್ಬಾಗಲ್ಲಿ ತೊಗೊಂಡಿರೋವಂಥ ಫೋಟೋ. ನಾನೊಬ್ಬಳು ಮಿಸ್ಸಿಂಗ್ ಇದ್ದೆ, ಯಾಕಂದರೆ ನಾನೇ ಫೋಟೋ ತೆಗೆದಿರೋದು. ಇವಾಗ ಕವರ್ ಅಪ್ ಆಗಿದ್ದೀನಿ ಅನಿಸುತ್ತೆ. ಇದೊಂದು ಮೌಸ್ ಎತ್ಕೊಂಡಿದ್ದಾಳೆ ಆಟ ಆಡೋಕ್ಕೆ. ಆ್ಯಂಡ್ ಅವಳ ಕಡೆ ಒಂದು ಗಮನ ಇಟ್ಟೇ ಇರಬೇಕು, ಎಲ್ಲ ಎಳ್ದು ಬಿಟ್ಟಿರ್ತಾಳೆ. ಆ್ಯಂಡ್ ಆಲ್ಮೋಸ್ಟ್ ಬುಕ್ಸ್ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಓದೋದಕ್ಕೆ. ಸೊ ಕುತ್ಕೊಂಡು ಓದೋಕ್ಕೂ ಯೂಸ್ ಆಗುತ್ತೆ. ಈ ರೂಮಿಗೆ ಬಂದರೆ ಆರಾಮಾಗಿ ವೆಂಟಿಲೇಷನ್ಸ್ ಇದೆ, ಮೇಲ್ಗಡೆನೂ ಎಲ್ಲ ಪ್ಲೇಸ್ ಇದೆ ಕುತ್ಕೊಳ್ಳೋಕ್ಕೆ. ಆ್ಯಂಡ್ ಕತೆಗಳು, ಅಗಸ್ತ್ಯ ಬುಕ್ಕು, ಇನ್ನೊಂದು ಕತೆ ಬುಕ್ಕು, ಆ್ಯಂಡ್ ಕಂಪ್ಯೂಟರ್ ಬುಕ್ಕು, ಆ್ಯಂಡ್ ಸಮ್ ಕ್ವಶನ್ಸ್ ಬುಕ್ಕು, ಕತೆ ಕಾದಂಬರಿ ಇದೆಲ್ಲ ಇಟ್ಕೊಂಡಿದ್ದಾರೆ. ನಾನು ಆಲ್ಮೋಸ್ಟ್ ಓದಿರ್ತೀನಿ, ಒಂದು ಅರ್ಧ ಅನ್ಬೋದು.
ಇನ್ನೆಲ್ಲ ಇವಾಗ ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಓದೋಕ್ಕೆ. ಯೂಶ್ವಲಾಗಿ ನ್ಯೂಸ್ ಪೇಪರ್ ಓದೋಷ್ಟರೇ ಟೈಮ್ ಸಾಕಾಗಿದ್ದಿಲ್ಲ. ಆ್ಯಂಡ್ ಅದರಲ್ಲೂ ಕೂಡ ಈಗ ಎಲ್ಲ ಕ್ಲೀನಾಗಿ ಈ ಟೇಬಲ್ ಇದೆ. ಆ್ಯಂಡ್ ಈ ಟೇಬಲಲ್ಲಿ ಕೆಳಗಡೆ ಒಂದೊಂದು ಮೆಷೀನ್ಸ್ ಇದೆ. ಮೇಲ್ಗಡೆ ಒಂದು ಐರನ್ ಬಾಕ್ಸ್, ಕಾಟನ್ ಬಾಕ್ಸಲ್ಲಿ ಎಲ್ಲ ಸ್ಟೇಷ್ನರೀಸ್ ತುಂಬಿಟ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಮೇಲ್ಗಡೆನೂ ಕೆಲವೊಂದು ಪ್ಲಾಸ್ಟಿಕ್ಸ್ ಬ್ಯಾಗ್ಸ್ ಆಗಿ ಎಲ್ಲ ಯೂಸ್ ಮಾಡಿರೋದಿದೆ. ಆ್ಯಂಡ್ ಈ ಫ್ಯಾನ್ ಕೂಡ ಟೇಬಲ್ ಫ್ಯಾನ್ ನಾವು ಗಹನ್ ಚಿಕ್ಕೊಂಡಿದ್ದಾಗ ತುಂಬಾ ಬಿಸಿಲಿತ್ತು, ಅವಾಗ ತೊಗೊಂಡಿದ್ವಿ. ಇವಾಗ ಏನಾದರೂ ಬರ್ಕೊಳ್ಳೋಕ್ಕೆಲ್ಲ ನಾನು ಟೇಬಲ್ನ ಯೂಸ್ ಮಾಡ್ಕೊಳ್ತೀನಿ ಒಬ್ಬಳೇ ಕೂತ್ಕೊಂಡು. ಆ್ಯಂಡ್ ಯೂಶ್ವಲಾಗಿ ಈಚೆ ಕಡೆ ಮಳೆ ಬಂದರೂ ನಾವು ಇಲ್ಲೇ ಬರೋದು ಒಳಗಡೆ. ಅವರು ಕೆಲಸ ಮಾಡ್ತಿದ್ರೆ ನಾವು ಬಂದು ಡಿಸ್ಟರ್ಬ್ ಮಾಡ್ತಿರ್ತೀವಿ ಅವ್ರಿಗೆ. ಆ್ಯಂಡ್ ಏನಾದರೂ ಸ್ಟೇಷ್ನರಿ ಸ್ಟೆಪ್ಲರಿಂದ ಹಿಡಿದು ನೋಡಿ ಫೆವಿಕಾಲ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ಎಷ್ಟೊಂದು ವೆಹಿಕಲ್ ಸೈಕಲ್ಗೆ ಲೈನ್ ಎಲ್ಲ ಹಾಕಬೇಕು ಅಂತಂದರೆ ಇಲ್ಲಿಂದನೇ ಎಲ್ಲ ಇಟ್ಟಿರೋದನ್ನು ತೊಗೊಂಡು ಬಂದು ಟೆರೆಸ್ ಮೇಲೆ ರಿಪೇರಿ ಮಾಡಿಕೊಂಡು ಕೆಳಗಡೆ ತೊಗೊಂಡು ಹೋಗ್ತೀವಿ. ಆ್ಯಂಡ್ ಅದಾದಮೇಲೆ ಚೇರ್ ಜೊತೆ ನಾನು ಆಟ ಆಡ್ಕೊಂಡು ಕೂತಿರ್ತೀನಿ, ರೌಂಡ್ ಹೊಡ್ಕೊಂಡು ಯಾವಾಗಲೂ ಒಂದೊಂದು ಸಲ ಬೇಜಾರಾದರೆ. ಆ್ಯಂಡ್ ಅದು ಬಿಟ್ಟರೆ ನನಗೆ ಪ್ಲ್ಯಾನ್ಸನ್ನು ನೋಡ್ತಾ ಇರ್ತೀನಿ. ಪ್ಲ್ಯಾನ್ಸ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ನೀರು ಹಾಕ್ತೀನಿ. ಆ್ಯಂಡ್ ಯೂಶ್ವಲಾಗಿ ನಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅನ್ಬೋದು ಅದು. ಯೂಶ್ವಲಾಗಿ ಗಿಡಗಳನ್ನ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಚೆನ್ನಾಗಿ ಮಕ್ಕಳ ಥರನೇ ಸನ್ಲೈಟ್ ಇದೆ, ವಾಟರ್ ಅಂತೂ ಮಾಡ್ತಾನೆ ಇರಬೇಕು. ಮಳೆ ಬರಲಿ ಬರದೇ ಇರಲಿ, ಅದು ಯಾವಾಗ ಒಣಗುತ್ತೆ ಅಂತ ನೋಡಿಕೊಂಡು ಆವಾಗವಾಗ ಸ್ವಲ್ಪ ಹಾಕ್ತಾನೆ ಇರಬೇಕು. ಟೈಮ್ ಸಿಕ್ಕಿದಾಗೆಲ್ಲ ನಾನಂತೂ ಬಟ್ಟೆ ತೊಗೊಂಡು ಹೋಗೋಕ್ಕೆ ಬಂದಾಗ ಹಾಕ್ತಾನೆ ಇರ್ತೀನಿ. ಅವಳನ್ನ ಲಾಕ್ ಮಾಡ್ತಿದ್ದೀನಿ, ಅವಳು ಬರಲ್ಲ ಅಂತ ಇದ್ಲು. ಸೊ ಅಳ್ತಿದ್ದಾಳೆ. ಆಮೇಲೆ ಲಾಕ್ ಮಾಡಿದ್ಮೇಲೆ ಯೂಶ್ವಲಾಗಿ ವಾಟರ್ ಮಾಡಿ ಅದನ್ನು ಮಗು ಥರನೇ ಸಾಕಬೇಕು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕೇರಿಂಗ್ ಮಾಡಿದ್ರೆ. ಆಲ್ಮೋಸ್ಟ್ 3 ಇಯರ್ಸ್ ಮೇಲಾಯಿತು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ಈ ಮನೆಗೆ ಬಂದು ಎಲ್ಲನೂ ಸೀಡ್ಸಿಂದಾನೇ ಶುರು ಮಾಡಿರೋದು. ಈ ಸೈಡ್ದಂತೂ ಇವಾಗ ವಾಟರ್ ಮಾಡ್ತಿರೋದು. ಅಷ್ಟು ದೊಡ್ಡದಾಗಿ ಬೆಳೆದಿದೆ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ, ಬೀಜದಿಂದ ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ. ನನ್ನ ಮಗಳಿಗಿನ್ನ ಹಳೆಯ ವಯಸ್ಸು, ಅವಳಿಗೆ ಇನ್ನು ಈಗ 2 ವರ್ಷ, ಅದಕ್ಕಿನ್ನ ಓಲ್ಡ್ ಅಲ್ವಾ ಅದು. ಇನ್ನೂ ಖುಷಿ ಆಗುತ್ತೆ ನನಗೆ ಪ್ಲ್ಯಾಂಟ್ಗೆಲ್ಲ ಹಾಕೋದಕ್ಕೆ. ಸೊ ತುಳಸಿ ಕಿತ್ಕೊಂಡು ಬಂದೆ ಫೋಟೋಗೆ ಇಡೋಣ ಅಂತ. ಆ್ಯಂಡ್ ಇದು ತೀಟೆ ಮಾಡ್ತಿದ್ದಾಳೆ. ಏನು ರಂಗೋಲಿ ನಾನು ಹಾಕೋದೆ ಅಕ್ಕಿ ಹಿಟ್ಟಲ್ಲಿ, ನಾನು ನೋಡ್ತಿಲ್ಲ ಅಂದ್ಕೊಂಡಿದ್ದಾಳೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಸೊ ಗದ್ರದ ಮೇಲೆ ಇವಾಗ ತಿನ್ನೋದು ಬಿಡ್ತಿದ್ದಾಳೆ ಅನಿಸುತ್ತೆ. ಸೊ ದಿಸ್ ವಾಸ್ ಅ ವೆರಿ ಸಿಂಪಲ್ ಟ್ರೇಲರ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಯಾವಾಗಲೂ ವಾಚ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲೂ ಮಕ್ಕಳಿದ್ರೆ ಯಾವ ಥರ ತೀಟೆ ಮಾಡ್ತಾರೆ ಅಂತ. ದೆನ್ ಇದರಲ್ದಿರೋ ಮನೇಲೂ ತುಂಬಾ ಆಟ ಸಾಮಾನಲ್ಲೂ ಆಟ ಆಡ್ತಾ ಇರ್ತಾಳೆ. ಸೊ ಅದನ್ನು ಕೊಟ್ಟಿದ್ದೀನಿ ಆಟ ಆಡೋದಕ್ಕೆ. ಅದರಲ್ಲೂ ಕಿತ್ಕೊಳ್ಳೋದು, ಆಟ ಆಡೋದು ಮಾಡ್ತಾನೆ ಇರ್ತಾರೆ. ಹೊಸ ಆಟ ಸಾಮಾನು ಬಂದು ಕಿತ್ತಾಕ್ಬಿಟ್ಟು ಕೆಳಗಡೆ ಬಬಲ್ಸ್ ಇತ್ತು, ಅದನ್ನು ಕಿತ್ತಾಕಿ ಇದನ್ನು ಆಟ ಆಡ್ತಿದ್ದಾಳೆ. And thank you so much for watching. Keep supporting and keep smiling. Stay healthy. Be happy.